ಶರಾವತಿ ಹಿನ್ನೀರ ವಾಸಿಗಳ ದಶಕಗಳ ಕನಸು ನನಸಾಗಲಿದೆ ಎಂದು ಸಾಗರ ತಾಲೂಕಿನ ಕಳಸಬಳ್ಳಿ ಅಂಬಾರಗೋಡು ನಡುವಿನ ಸೇತುವೆಯನ್ನು ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಲೋಕಾರ್ಪಣೆ ಮಾಡಲಿದ್ದಾರೆ. ಬೆಳಗ್ಗೆ 9:15ರಿಂದ ನಾಗಪುರದಿಂದ ವಿಶೇಷ ವಿಮಾನದ ಮೂಲಕ ಹೊರಡಲಿರುವಂತಹ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಬೆಳಗ್ಗೆ 10:45ಕ್ಕೆ ಶಿವಮೊಗ್ಗ ತಲುಪಲಿದ್ದು 10:55ಕ್ಕೆ ಶಿವಮೊಗ್ಗ ವಿಮಾನ ನಿಲ್ದಾಣದಿಂದ ಸಾಗರಕ್ಕೆ ಹೆಲಿಕಾಪ್ಟರ್ ಮೂಲಕ ಬರ್ತಾರೆ. ಬಳಿಕ ಮಧ್ಯಾಹ್ನ 12 ಗಂಟೆಗೆ ಶರಾವತಿ ಸೇತುವೆ ಲೋಕಾರ್ಪಣೆ ಮಾಡಲಿದ್ದಾರೆ. ಮಧ್ಯಾಹ್ನ 12:45ಕ್ಕೆ ಸಿಗಂದೂರು ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ. ಬಳಿಕ ಸಾಗರದ ನೆಹರು ಮೈದಾನದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ನಿತಿನ್ ಗಡ್ಕರಿ ಭಾಗಿಯಾಗಲಿದ್ದಾರೆ. ಉದ್ಘಾಟನೆ ವೇಳೆ ರಾಜ್ಯ ಸರ್ಕಾರದ ಪರವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಭಾಗಿಯಾಗಲಿದ್ದಾರೆ. ಈ ಬಗ್ಗೆ ಮಾತನಾಡಿರುವಂತಹ ಸಚಿವರು ಸಿಎಂ ಸಿದ್ದರಾಮಯ್ಯನವರಿಗೆ ತಡವಾಗಿ ಆಹ್ವಾನ ಕೊಟ್ಟಿದ್ದಾರೆ. ಸರ್ಕಾರದ ಪರ ನಾವು ಹೋಗ್ತೀವಿ, ಸಿಎಂ ವಿಜಯಪುರದ ಪ್ರವಾಸದಲ್ಲಿರ್ತಾರೆ ಅಂತ ಹೇಳಿದರು. ಶರಾವತಿ ಸೇತುವೆ ಕೇಬಲ್ ಸೇತುವೆಯಾಗಿದ್ದು ಸೇತುವೆ ನಿರ್ಮಾಣಕ್ಕೆ ಬರೋಬ್ಬರಿ 437 ಕೋಟಿ ಖರ್ಚು ಮಾಡಲಾಗಿದೆ. 2019ರ ಡಿಸೆಂಬರ್ನಲ್ಲಿ ಆರಂಭವಾದ ಕಾಮಗಾರಿ 2025ರ ಜುಲೈ 14ರಂದು ಮುಕ್ತಾಯವಾಗಿದೆ. ಸೇತುವೆಯ ಉದ್ದ 2125 ಮೀಟರ್ ಆಗಿದ್ದು ದಿಲೀಪ್ ಬಿಲ್ಡ್ಕಾನ್ ಎಂಬ ಸಂಸ್ಥೆ ನಿರ್ಮಾಣ ಮಾಡಿದೆ. ಆದರೆ ಕಾರ್ಯಕ್ರಮದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮಾಹಿತಿ ನೀಡುವುದು ತಡವಾದ ಕಾರಣ ಸಿಗಂದೂರು ಸೇತುವೆ ಉದ್ಘಾಟನೆಯನ್ನು ಮುಂದೂಡುವಂತೆ ಸಿಎಂ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಕೇಂದ್ರ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿಗೆ ಪತ್ರ ಬರೆದಿರುವಂತಹ ಸಿಎಂ ಕಾರ್ಯಕ್ರಮ ಮುಂದೂಡುವಂತೆ ವಿನಂತಿಸಿಕೊಂಡಿದ್ದಾರೆ. ಇಂದು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಕೊಡ್ತಾರೆ. ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಪೊಲೀಸ್ ಪರೇಡ್ ಮೈದಾನದಲ್ಲಿ ವೇದಿಕೆ ನಿರ್ಮಾಣ ಆಗಿದ್ದು ಸಿಎಂ ಸಿದ್ದರಾಮಯ್ಯ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಿದ್ದಾರೆ. ನೂತನವಾಗಿ ನಿರ್ಮಾಣವಾಗಿರುವಂತಹ ಜ್ಞಾನಯೋಗಿ ಸಿದ್ದೇಶ್ವರ ಬೃಹತ್ ಕಾಂಪ್ಲೆಕ್ಸ್ ಉದ್ಘಾಟನೆ ಹಾಗೂ ಶಕ್ತಿ ಫಲಾನುಭವಿಗಳ ಸಂಖ್ಯೆ 500 ಕೋಟಿ ದಾಟಿರೋ ಹಿನ್ನೆಲೆಯಲ್ಲಿ ಕೆಎಸ್ಆರ್ಟಿಸಿ ಬಸ್ಗೆ ಪೂಜೆ ಸಲ್ಲಿಸಲಿದ್ದಾರೆ. ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್ ಸೇರಿದಂತೆ ಹಲವು ಸಚಿವರು ಭಾಗಿಯಾಗಲಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅನುಷ್ಠಾನಕ್ಕೆ ತಂದಿರುವಂತಹ ಶಕ್ತಿ ಯೋಜನೆಗೆ ಮಹಿಳೆಯರಿಂದ ಸಖತ್ತಾಗಿ ರೆಸ್ಪಾನ್ಸ್ ಸಿಕ್ಕಿದೆ. ಶಕ್ತಿ ಯೋಜನೆಯ ಮಹಿಳೆಯರ ಉಚಿತ ಪ್ರಯಾಣ 500 ಕೋಟಿ ತಲುಪಿದ ಹಿನ್ನೆಲೆಯಲ್ಲಿ ಇಂದು ಸಿಎಂ ಸಿದ್ದರಾಮಯ್ಯ ಕಂಡಕ್ಟರ್ ಆಗಲಿದ್ದಾರೆ. ಕುಮಾರಕೃಪಾ ರಸ್ತೆಯ ವೆಂಟ್ಸನ್ ವೃತ್ತದ ಬಳಿ ಬೆಳಗ್ಗೆ 10 ಗಂಟೆಗೆ ಬಸ್ನಲ್ಲಿ ಮಹಿಳೆಯರಿಗೆ ಸಿದ್ದರಾಮಯ್ಯ ಟಿಕೆಟ್ ವಿತರಣೆ ಮಾಡಲಿದ್ದಾರೆ. ಈ ಮೂಲಕ ಶಕ್ತಿ ಯೋಜನೆಯ ಸಂಭ್ರಮಾಚರಣೆಯನ್ನು ಮಾಡಲಿರುವಂಥದ್ದು. ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಒಂದಾಗಿರುವಂತಹ ಶಕ್ತಿ ಯೋಜನೆಯ ಸಂಭ್ರಮಾಚರಣೆ ಕಾರ್ಯಕ್ರಮ ಇಂದು ದಾವಣಗೆರೆಯಲ್ಲೂ ನಡೆಯಲಿದೆ. ರಾಜ್ಯಾದ್ಯಂತ 500 ಕೋಟಿ ಶಕ್ತಿ ಯೋಜನೆ ಫಲಾನುಭವಿಗಳು ಪ್ರಯಾಣಿಸಿದ ಹಿನ್ನೆಲೆಯಲ್ಲಿ ದಾವಣಗೆರೆ ನಗರದ ಬಸ್ ನಿಲ್ದಾಣ ಹಾಗೂ ಜಿಲ್ಲೆಯ ಎಲ್ಲ ತಾಲೂಕುಗಳ ಬಸ್ ನಿಲ್ದಾಣಗಳಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇಂದು ಬೆಳಗ್ಗೆ 10:30 ಸುಮಾರಿಗೆ ದಾವಣಗೆರೆ ಕೇಂದ್ರ ಬಸ್ ನಿಲ್ದಾಣದಲ್ಲಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ, ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ಸೇರಿದಂತೆ ಹಲವರು ಭಾಗಿಯಾಗಲಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮೀಸಲಾತಿ ಕೇಳಲ್ಲ ಎಂದಿರುವಂತಹ ಪಂಚಮಸಾಲಿ ಶ್ರೀಗಳ ಹೇಳಿಕೆಗೆ ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪಂಚಮಸಾಲಿ ಮೀಸಲಾತಿ ವಿಚಾರದಲ್ಲಿ ಸಿದ್ದರಾಮಯ್ಯ ಅಪಮಾನ ಮಾಡಿದ್ದಾರೆ. ನಮ್ಮ ಮೀಸಲಾತಿ ಬೇಡಿಕೆಗೆ ಅಸಂವಿಧಾನಿಕ ಅಂತ ಹೇಳಿದ್ರು. ಆದರೆ ಮುಸ್ಲಿಂ ಸಮಾಜದವರಿಗೆ 4% ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಮುಸ್ಲಿಮರಿಗೆ ಕೊಟ್ಟಿರೋದು ಅಸಂವಿಧಾನಿಕ. ಸಿಎಂ ಹಾಗೂ ಸಮಾಜದ ಕೆಲವು ಲೀಡರ್ ನಮ್ಮ ಹೋರಾಟ ಹೊಡೆಯಕ್ಕೆ ಮುಂದಾಗಿದ್ರು. ಬೆಳಗಾವಿಯಲ್ಲಿ ನಮ್ಮ ಮೇಲೆ ಹಿಂಸೆಯನ್ನ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಸಿದ್ದರಾಮಯ್ಯ ಮುಂದೆ ಮೀಸಲಾತಿ ಕೇಳಲ್ಲ ಅಂತ ಸ್ವಾಮೀಜಿ ಹೇಳಿದ್ದಾರೆ ಅಂತ ಹೇಳಿದರು. ದಾವಣಗೆರೆ ಜಿಲ್ಲೆ ಭದ್ರಾ ಬಲದಂಡೆ ನಾಲೆ ಅಚ್ಚುಕಟ್ಟು ಪ್ರದೇಶದ ರೈತರ ಹೋರಾಟ ತೀವ್ರಗೊಳ್ತಾ ಇದೆ. ಭದ್ರಾ ಬಲದಂಡೆ ನಾಲೆ ಸೀಳಿ ಕಾಮಗಾರಿ ವಿರೋಧಿಸಿ ಬೆಂಗಳೂರಿನಲ್ಲಿ ಸಿಎಂ ಡಿಸಿಎಂ ಮನೆ ಮುತ್ತಿಗೆ ಹಾಕೋಕೆ ನಿರ್ಧಾರವನ್ನು ಮಾಡಲಾಗಿದೆ. ದಾವಣಗೆರೆ ಜಿಲ್ಲಾ ರೈತ ಒಕ್ಕೂಟ ಬೆಳಗ್ಗೆ 10:30 ಸುಮಾರಿಗೆ ಎಂಪಿ ರೇಣುಕಾಚಾರ್ಯ ನೇತೃತ್ವದಲ್ಲಿ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಲಿದ್ದಾರೆ. ಭದ್ರಾ ಬಲದಂಡೆ ನಾಲೆ ಸೀಳಿ ಚಿಕ್ಕಮಗಳೂರು, ತರೀಕೆರೆ, ಕಡೂರು, ಹೊಸದುರ್ಗ ತಾಲೂಕುಗಳಿಗೆ ಕುಡಿಯೋ ನೀರು ಪೂರೈಕೆಗೆ ಯೋಜನೆಯನ್ನು ರೂಪಿಸಲಾಗಿದೆ. ಈ ಯೋಜನೆ ದಾವಣಗೆರೆ ಜನರಿಗೆ ಮರಣ ಶಾಸನ ಆಗಲಿದೆ ಅಂತ ರೇಣುಕಾಚಾರ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇತಿಹಾಸ ಪ್ರಸಿದ್ಧ ಉಡುಪಿಯ ಹೊಸ ಮಾರಿಗುಡಿ ದೇಗುಲ ಸಂಪೂರ್ಣ ಜೀರ್ಣೋದ್ಧಾರವಾಗಿದ್ದು ಅಪರೂಪದ ಎಳಕಲ್ ಕಲ್ಲಿನ ದೇವಸ್ಥಾನ ಎಲ್ಲರನ್ನ ಸೆಳೀತಾ ಇದೆ. ರಾಜಕಾರಣಿಗಳು, ಸಿನಿಮಾ ನಟರು, ಉದ್ಯಮಿಗಳು, ಕ್ರೀಡಾ ಕ್ಷೇತ್ರದ ಸಾಧಕರು ಸೇರಿದಂತೆ ಸಾವಿರಾರು ಭಕ್ತರು ದೇಗುಲಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ನಿನ್ನೆ ಸಚಿವ ರಾಮಲಿಂಗಾರೆಡ್ಡಿ ದೇಗುಲಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದರು. ಸಾರ್ವಜನಿಕ ದೇಣಿಗೆಯಿಂದ ನಿರ್ಮಾಣವಾದ ಅದ್ಭುತ ದೇವಸ್ಥಾನದ ಬಗ್ಗೆ ಸಚಿವ ರಾಮಲಿಂಗಾರೆಡ್ಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮೈಕ್ರೋ ಫೈನಾನ್ಸ್ ಹಾವಳಿಗೆ ಸರ್ಕಾರ ಸುಗ್ರೀವಾಜ್ಞೆ ಜಾರಿಗೆ ತಂದರೂ ಹಾವಳಿ ಮಾತ್ರ ತಪ್ತಾ ಇಲ್ಲ.
ಸಕಾಲದಲ್ಲಿ ಹಣ ಕಟ್ಟಿಲ್ಲ ಎಂಬ ಕಾರಣಕ್ಕೆ ಮನೆಯೊಂದನ್ನು ಫೈನಾನ್ಸ್ ಸಿಬ್ಬಂದಿ ಸೀಸ್ ಮಾಡಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಬಿಡದಿಯ ತೋರೆದೊಡ್ಡಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ಅಲಮೇಲಮ್ಮ ಸಿದ್ದರಾಜು ಅನ್ನೋರು ಕೆಂಗೇರಿಯ ಜನ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ನಲ್ಲಿ ಸಾಲ ಪಡೆದಿದ್ರು. ಸಾಲವನ್ನು ಸಕಾಲದಲ್ಲಿ ಕಟ್ಟದಿದ್ದಕ್ಕೆ ಫೈನಾನ್ಸ್ ಸಿಬ್ಬಂದಿ ಮನೆಗೆ ಬೀಗ ಹಾಕಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆ ಭಯವೇ ಇಲ್ಲದೆ ಮಟ್ಕಾ ಓಸಿ ದಂಧೆ ಜೋರಾಗಿ ನಡೀತಾ ಇದೆ. ಗದಗ ಜಿಲ್ಲೆ ನೆರಗುಂದ ತಾಲೂಕಿನ ಕೊಣ್ಣೂರ ಗ್ರಾಮದಲ್ಲಿ ಮಟ್ಕಾ ದಂಧೆ ರಾಜಾರೋಷವಾಗಿ ನಡೀತಾ ಇದೆ. ಬಾರ್ವೊಂದರಲ್ಲಿ ಕುಳಿತುಕೊಂಡು ಓಸಿ ದಂಧೆ ನಡೆಸ್ತಾ ಇದ್ದಾರೆ. ಆಟೋ ಚಾಲಕರು, ಕೂಲಿ ಕಾರ್ಮಿಕರು, ಬಡವರನ್ನೇ ಟಾರ್ಗೆಟ್ ಮಾಡಿ ಓಸಿ ದಂಧೆಯನ್ನು ಮಾಡಲಾಗ್ತಾ ಇದೆ. ಪೊಲೀಸ್ ಇಲಾಖೆ ಓಸಿ ದಂಧೆಗೆ ಕಡಿವಾಣ ಹಾಕಬೇಕು ಅಂತ ಸಾರ್ವಜನಿಕರು ಒತ್ತಾಯ ಮಾಡ್ತಿದ್ದಾರೆ. ಫುಡ್ ಡೆಲಿವರಿ ಬಾಯ್ ಮೇಲೆ ನಡು ರಸ್ತೆಯಲ್ಲಿ ಹಲ್ಲೆ ಮಾಡಲಾಗಿದೆ. ನಿನ್ನೆ ರಾತ್ರಿ 11:50 ವೇಳೆ ಬಸವೇಶ್ವರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಮೋದಿ ಸಿಗ್ನಲ್ ಬಳಿ ಈ ಒಂದು ಘಟನೆ ನಡೆದಿದೆ. ಸಿಗ್ನಲ್ ಬಳಿ ಡೆಲಿವರಿ ಬಾಯ್ ಬೈಕ್ ನಿಲ್ಲಿಸಿದ್ದ. ಈ ವೇಳೆ ಬೈಕ್ನಲ್ಲಿ ಬಂದಂತಹ ಮೂವರು ಜಾಗ ಕೊಡುವಂತೆ ಕೇಳಿದ್ದಾರೆ. ಈ ವೇಳೆ ಸಿಗ್ನಲ್ ಇದೆ, ಸಿಗ್ನಲ್ ಬಿಟ್ಟ ಮೇಲೆ ಹೋಗ್ತೀನಿ ಅಂತ ಡೆಲಿವರಿ ಬಾಯ್ ಪ್ರೇಮ್ ಹೇಳಿದ್ದಾರೆ. ಹಾಗಾದ್ರೆ ದಾರಿ ಬಿಡಲ್ವಾ ಅಂತ ಕಿರಿಕ್ ತೆಗೆದು ಹಲ್ಲೆ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ. ರಾಜಸ್ಥಾನ ಮೂಲದ ಪ್ರೇಮ್ ಕಳೆದ 20 ವರ್ಷದಿಂದ ಬೆಂಗಳೂರಿನಲ್ಲಿ ವಾಸವಿದ್ದಾರೆ. ಇನ್ನು ಹಲ್ಲೆಯಿಂದ ಪ್ರೇಮ್ ಮುಖ, ತಲೆಗೆ ಗಾಯಗಳಾಗಿವೆ. ಬಸವೇಶ್ವರ ನಗರ ಠಾಣೆಯಲ್ಲಿ ದೂರು ದಾಖಲಾಗಿರುವಂಥದ್ದು. ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಗಾಳಿ ಸಹಿತ ಸಾಧಾರಣ ಮಳೆಯಾಗಿದೆ. ಇನ್ನು ಮಳೆಯಿಂದಾಗಿ ಬುಡ ಸಮೇತ ಮರವೊಂದು ಧರೆಗುರುಳಿದೆ. ಚಾಮರಾಜಪೇಟೆ 5ನೇ ಮುಖ್ಯ ರಸ್ತೆಯಲ್ಲಿ ಮರ ದಾರಾಶಾಹಿಯಾಗಿದೆ. ನಿನ್ನೆ ರಾತ್ರಿ 10:45 ಸುಮಾರಿಗೆ ಈ ಒಂದು ಘಟನೆ ನಡೆದಿದೆ. ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಬಿಬಿಎಂಪಿ ಸಿಬ್ಬಂದಿ ಮರ ತೆರವು ಮಾಡಿರುವಂಥದ್ದು. ಇನ್ನು ಮರ ಬೀಳುವ ಸಂದರ್ಭದಲ್ಲಿ ಹೆಚ್ಚು ಯಾರು ಅಲ್ಲಿ ಪ್ರಯಾಣ ಮಾಡದೇ ಇದ್ದುದರಿಂದ ಭಾರೀ ಅನಾಹುತ ತಪ್ಪಿದೆ. ಹಾಸನದಲ್ಲಿ 2 ಚಿರತೆಗಳು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿವೆ. ಚನ್ನರಾಯಪಟ್ಟಣ ತಾಲೂಕಿನ ಕತ್ರಿಘಟ್ಟ ಬಳಿ ಈ ಒಂದು ಘಟನೆ ನಡೆದಿರುವಂಥದ್ದು. ಸುಮಾರು 3 ವರ್ಷದ ಹೆಣ್ಣು, 1 ವರ್ಷದ ಗಂಡು ಚಿರತೆಗಳು ಸಾವನ್ನಪ್ಪಿವೆ. ರೈಲ್ವೆ ಟ್ರ್ಯಾಕ್ ಬಳಿ ಪತ್ತೆಯಾಗಿರೋ ಚಿರತೆಗಳ ಕಳೆಬರಹ ನೋಡಿ ಅಲ್ಲಿನ ಜನರು ಕಕ್ಕಾಬಿಕ್ಕಿಯಾಗಿದ್ದಾರೆ. ರೈಲು ಡಿಕ್ಕಿಯಾಗಿ ಮೃತಪಟ್ಟಿರೋ ಬಗ್ಗೆ ಅನುಮಾನ ವ್ಯಕ್ತವಾಗಿದೆ. ಮರಣೋತ್ತರ ಪರೀಕ್ಷೆ ನಡೆಸಿ ಅಂತಿಮ ಸಂಸ್ಕಾರ ನಡೆಸಿದ್ದಾರೆ ಅಲ್ಲಿನ ಅರಣ್ಯಾಧಿಕಾರಿಗಳು. ಬನ್ನೇರ್ಘಟ್ಟ ಮೃಗಾಲಯದಲ್ಲಿ 2 ಗಂಡು, 1 ಹೆಣ್ಣು ಹುಲಿ ಮರಿ ಸಾವನ್ನಪ್ಪಿದೆ. ಇತ್ತೀಚೆಗೆ ಸಿಬ್ಬಂದಿ ನಿರ್ಲಕ್ಷ್ಯಕ್ಕೆ ಗರ್ಭಿಣಿಯಾಗಿದ್ದ ಜೀಬ್ರಾ ಸಾವನ್ನಪ್ಪಿತು. ಇದರ ಬೆನ್ನಲ್ಲೇ ವೈದ್ಯರ ನಿರ್ಲಕ್ಷ್ಯಕ್ಕೆ ಹುಲಿ ಮರಿಗಳು ಸಾವನ್ನಪ್ಪಿವೆ. ವಾರದ ಹಿಂದೆ ಹಿಮಾ ಅನ್ನೋ ಹೆಸರಿನ ಹುಲಿ 3 ಮರಿಗಳಿಗೆ ಜನ್ಮ ನೀಡಿತ್ತು. ಆದರೆ ಮರಿಗಳಿಗೆ ಹಾಲುಣಿಸಿ ಹಾರೈಕೆ ಮಾಡಿರಲಿಲ್ಲ. ಹೀಗಾಗಿ 3 ಮರಿಗಳು ಹಸುವಿನಿಂದ ಮೃತಪಟ್ಟಿವೆ. ಹೀಗಾಗಿ ವೈದ್ಯರ ನಿರ್ಲಕ್ಷ್ಯದ ಬಗ್ಗೆ ಪ್ರಾಣಿ ಪ್ರಿಯರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮಂಗಳೂರಿನ ಎಂಆರ್ಪಿಎಲ್ ಘಟಕದಲ್ಲಿ ವಿಷಾನಿಲ ಸೋರಿಕೆಯಾಗಿ 2 ಮೃತಪಟ್ಟಿದ್ದರು. ಮೃತದೇಹಗಳನ್ನು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ಗೆ ತೆಗೆದುಕೊಂಡು ಹೋದಾಗ ಅಲ್ಲಿನ ಜನರು 5 ದಿಗ್ಬಂಧನ ಹಾಕಿದ್ದಾರೆ. ಮೃತ ದೀಪ್ ಚಂದ್ರ ಭಾರತೀಯ ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರು ಶವ ಕೊಂಡೊಯ್ದವರಿಗೆ ದಿಗ್ಬಂಧನ ಹಾಕಿದ್ದಾರೆ. ಈ ವೇಳೆ ಎಂಆರ್ಪಿಎಲ್ನ ಮ್ಯಾನೇಜ್ಮೆಂಟ್ ಅಧಿಕಾರಿಗಳು ಬೇರೊಬ್ಬರಿಗೆ ಇವರನ್ನ ಮಂಗಳೂರಿಗೆ ಕಳಿಸಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಇನ್ನು ಆ ಬಳಿಕ ಸಿಬ್ಬಂದಿ ಕಾಪಾಡಿ ಅಂತ ಮನವಿ ಮಾಡಿ ವಿಡಿಯೋವನ್ನು ಕಳಿಸಿದ್ದಾರೆ. ಅಪ್ರಾಪ್ತಿಗೆ ಲೈಂಗಿಕ ಕಿರುಕುಳ ನೀಡಿದ ಪ್ರಕರಣದಲ್ಲಿ ಸ್ಥಳ ಮಹಜರು ವೇಳೆ ಪೊಲೀಸ್ ಸಿಬ್ಬಂದಿ ಮೇಲೆ ಆರೋಪಿ ಹಲ್ಲೆ ಮಾಡಿ ಎಸ್ಕೇಪ್ ಆಗೋಕೆ ಯತ್ನಿಸಿದ್ದಾನೆ. ಮಹಜರು ವೇಳೆ ಕಲ್ಲಿನಿಂದ ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿದ ಆರೋಪಿ ತಪ್ಪಿಸಿಕೊಳ್ಳೋಕೆ ಯತ್ನಿಸಿದ್ದಾನೆ. ಜುಲೈ 8ರಂದು ಉಡುಪಿಯ ಮಲ್ಪೆ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದ ಘಟನೆ ಇದಾಗಿದ್ದು, ಹಲ್ಲೆ ನಡೆಸುತ್ತಿದ್ದಂತೆ ಆರೋಪಿಗೆ ಲಾಠಿಯಿಂದ ಹಲ್ಲೆ ಮಾಡಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಹಲ್ಲೆಗೆ ಒಳಗಾದ ಪೊಲೀಸ್ ರಿತೇಶ್ಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಆಸ್ಪತ್ರೆಗೆ ತೆರಳಿ ಸಿಬ್ಬಂದಿ ಆರೋಗ್ಯ ವಿಚಾರಿಸಿದ್ದಾರೆ. ಎಸ್ಪಿ ಹರಿರಾಮ್ ಶಂಕರ್, ಡ್ಯಾನಿಶ್, ಅಬೀದಾ, ಶಾಮಿ, ಮೋಶಿ ಪೋಕ್ಸೋ ಪ್ರಕರಣದಲ್ಲಿ ಬಂಧಿತ ಆರೋಪಿಗಳಾಗಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರದ ಎಂಜಿ ರಸ್ತೆಯಲ್ಲಿ ಬಂಡಿ ಮಾಕಾಳಮ್ಮ ಕೊಂಡಕ್ಕೆ ತೆಗೆದಿದ್ದ ಗುಂಡಿಗೆ ಕಾರೊಂದು ಬಿದ್ದು ಜಖಂಗೊಂಡಿದೆ. ಕಾರ್ಯಕ್ರಮ ಮುಗಿದು ವಾರ ಕಳೆದರೂ ದೇವಸ್ಥಾನದ ಆಡಳಿತ ಮಂಡಳಿ ಗುಂಡಿ ಮುಚ್ಚಿಲ್ಲ. ಅದೇ ದಾರಿಯಲ್ಲಿ ಕಾರು ಬಂದಿದ್ದು ಆಯ ತಪ್ಪಿ ಗುಂಡಿಗೆ ಬಿದ್ದಿದೆ. ಕಾರಿನಲ್ಲಿದ್ದ 4 ಪ್ರಾಣಾಪಾಯದಿಂದ ಪಾರಾಗಿದ್ದು ಕ್ರೇನ್ ಮೂಲಕ ಕಾರನ್ನ ಮೇಲಕ್ಕೆತ್ತಲಾಗಿದೆ. ಹುಬ್ಬಳ್ಳಿಯ ಕುಂದಗೋಳ ತಾಲೂಕಿನಲ್ಲಿ 2 ರೈತರು ಆತ್ಮಹತ್ಯೆ ಮಾಡಿಕೊಂಡ ಹಿನ್ನೆಲೆಯಲ್ಲಿ ರೈತ ಸಮಾಜದ ಮುಖಂಡ ರೈತರ ಕುಟುಂಬಗಳಿಗೆ ಸಾಂತ್ವನ ಹೇಳಿದ್ದಾರೆ. ಇನ್ನು ಬರದ್ವಾಡು ಗ್ರಾಮದ ರೈತ ಬಸನಗೌಡ ಶಿವಾನಗೌಡ ಪಾಟೀಲ್ ಹಾಗೂ ರವಿರಾಜ ಬಸವರಾಜ್ ಜಾಡರ್ ಆತ್ಮಹತ್ಯೆಗೆ ಶರಣಾಗಿದ್ರು. ಸಾಲಬಾಧೆಯೇ ಆತ್ಮಹತ್ಯೆಗೆ ಕಾರಣ ಅಂತ ಆರೋಪಿಸಿರುವಂತಹ ಮುಖಂಡರು ರೈತರ ಕುಟುಂಬಕ್ಕೆ 10 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಅಂತ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಮತ್ತೊಂದು ಹೃದಯಾಘಾತ ಪ್ರಕರಣ ದಾಖಲಾಗಿದೆ. ಮನೆಯಲ್ಲಿ ಒಂಟಿಯಾಗಿದ್ದ ಗೃಹಿಣಿ ಲಲಿತಾಗೆ ಹೃದಯಾಘಾತವಾಗಿದೆ.
ಮನೆಯ ಬಾಗಿಲ ಬಳಿಗೆ ಮೃತದೇಹ ಪತ್ತೆಯಾಗಿತ್ತು. ಇದು ಕೊಲೆ ಅಂತ ಲಲಿತಾ ಪೋಷಕರು ಆರೋಪಿಸಿ ದೂರನ್ನ ಕೊಟ್ಟಿದ್ರು. ಲಲಿತಾ ಪತಿ ಗೋಪಾಲ್ ಅವರನ್ನ ಬಂಧಿಸಿ ವಿಚಾರಣೆ ಮಾಡಲಾಗಿತ್ತು. ಆದರೆ ಮರಣೋತ್ತರ ಪರೀಕ್ಷೆ ವೇಳೆ ಹೃದಯಾಘಾತದಿಂದ ಸಾವು ಅನ್ನೋದು ದೃಢಪಟ್ಟಿದೆ. ಲಂಡನ್ನ ಸೌತ್ ಎಂಡ್ ಏರ್ಪೋರ್ಟ್ನಲ್ಲಿ ಸಣ್ಣ ವಿಮಾನವೊಂದು ಸ್ಫೋಟಗೊಂಡಿದೆ. ರನ್ವೇ ಬಿಟ್ಟು ಮುಂದೆ ಸಾಗುತ್ತಿದ್ದ ಹಾಗೆ ಕೆಲವೇ ಕ್ಷಣದಲ್ಲಿ ವಿಮಾನ ಸ್ಫೋಟವಾಗಿದ್ದು ಹೊತ್ತಿ ಉರಿದಿದೆ. ಸೌತ್ ಎಂಡ್ನಿಂದ ನೆದರ್ಲ್ಯಾಂಡ್ಗೆ ತೆರಳುತ್ತಿದ್ದ B200 ಮಾದರಿಯ ವಿಮಾನವು ನಿಲ್ದಾಣದ ಸಮೀಪದಲ್ಲೇ ಪತನಗೊಂಡಿದೆ. ತಕ್ಷಣವೇ ತುರ್ತು ರಕ್ಷಣಾ ತಂಡ ಸ್ಥಳಕ್ಕೆ ಧಾವಿಸಿ ಬೆಂಕಿ ನಂದಿಸಿದ್ರು. ವಿಮಾನ ನಿಲ್ದಾಣದ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಲಾಗಿದೆ. ಈ ವಿಮಾನದಲ್ಲಿ ಎಷ್ಟು ಜನ ಇದ್ರು ಅನ್ನೋ ಮಾಹಿತಿ ಕಲೆ ಹಾಕಲಾಗ್ತಾ ಇದೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿ 18 ದಿನಗಳ ಕಾಲ ಅಧ್ಯಯನ ನಡೆಸಿದ್ದ ಭಾರತದ ಶುಭಾಂಶು ಶುಕ್ಲಾ ಭೂಮಿಗೆ ವಾಪಸ್ ಆಗ್ತಾ ಇದ್ದಾರೆ. ಶುಭಾಂಶು ಶುಕ್ಲಾ ಟೀಮ್ ನಾಳೆ ಭೂಮಿಯತ್ತ ವಾಪಸ್ ಬರುತ್ತೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ಲ್ಯಾಂಡ್ ಆಗುವ ಬಗ್ಗೆ ವರದಿ ಆಗಿದೆ. ಕ್ಯಾಲಿಫೋರ್ನಿಯಾದಲ್ಲಿ ಲ್ಯಾಂಡ್ ಮಾಡೋಕೆ ಸಿದ್ಧತೆ ನಡೆದಿದೆ. ಭೂಮಿಗೆ ಬಂದಿಳಿದ ಕೂಡಲೇ 1 ವಾರ ಮುಂಜಾಗ್ರತೆ ವಹಿಸಲಾಗುತ್ತೆ. ಬಾಹ್ಯಾಕಾಶ ಕೇಂದ್ರದಲ್ಲಿ ಬೀಳ್ಕೊಡುಗೆ ವೇಳೆ ಮಾತನಾಡುವಂತಹ ಶುಭಾಂಶು ಶುಕ್ಲಾ, ಇದು ಅದ್ಭುತ ಪ್ರಯಾಣವಾಗಿತ್ತು. ನನ್ನ ಹಿಂದೆ ನಿಂತಿರುವಂತಹ ತಂಡ ಈ ಪ್ರಯಾಣವನ್ನ ವಿಶೇಷವಾಗಿರಿಸಿದ್ದೀರಿ. ಇಲ್ಲಿರೋದು ಮತ್ತು ನಿಮ್ಮಂತಹ ವೃತ್ತಿಪರರ ಗುಂಪಿನೊಂದಿಗೆ ಕೆಲಸ ಮಾಡೋದು ಅದ್ಭುತ ಸಂತೋಷವನ್ನ ತಂದಿದೆ ಅಂತ ಹೇಳಿದ್ರು. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 3ನೇ ಟೆಸ್ಟ್ನಲ್ಲಿ ಭರ್ಜರಿ ಪೈಪೋಟಿ ಏರ್ಪಟ್ಟಿದೆ. ಮೊದಲ 2 ಟೆಸ್ಟ್ನಂತೆಯೇ ಈ ಮ್ಯಾಚ್ ಕೂಡ ಕೊನೆ ದಿನದ ಕ್ಲೈಮ್ಯಾಕ್ಸ್ಗೆ ಸಾಕ್ಷಿಯಾಗಲಿದೆ. ಮೊದಲ ಇನ್ನಿಂಗ್ಸ್ ಸ್ಕೋರ್ ಸಮಗೊಂಡ ಬಳಿಕ 2ನೇ ಇನ್ನಿಂಗ್ಸ್ನಲ್ಲಿ ಇಂಗ್ಲೆಂಡ್ ತಂಡವನ್ನು 192 ರನ್ಗೆ ಆಲೌಟ್ ಮಾಡಿದ ಟೀಮ್ ಇಂಡಿಯಾ ದಿನದ ಅಂತ್ಯಕ್ಕೆ 4 ವಿಕೆಟ್ಗೆ 58 ರನ್ ಗಳಿಸಿದೆ. ಕಡೆಯ ದಿನವಾದ ಇಂದು ಗೆಲ್ಲೋಕೆ 135 ರನ್ ಬೇಕಿದೆ. ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಮಗ ನಟನಾಗಿ ನಟಿಸಿರುವಂತಹ ಕಿರೀಟಿ ರೆಡ್ಡಿ ಅವರ ಚೊಚ್ಚಲ ಚಿತ್ರ ಜೂನಿಯರ್ ಪ್ರೀ ರಿಲೀಸ್ ಇವೆಂಟ್ ಜರುಗಿತು. ಕಾರ್ಯಕ್ರಮದಲ್ಲಿ ನಟ ಶಿವರಾಜ್ ಕುಮಾರ್, ರವಿಚಂದ್ರನ್, ನಟಿ ಶ್ರೀಲೀಲಾ, ಜೆನಿಲಿಯಾ ನಾಯಕ ಕಿರೀಟಿ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಇದೇ ವೇಳೆ ಸಿನಿಮಾ ಹಾಡಿಗೆ ಶಿವಣ್ಣ, ಶ್ರೀಲೀಲಾ, ಕಿರೀಟಿ ಹೆಜ್ಜೆಯನ್ನು ಹಾಕಿದರು. 60 ವರ್ಷಗಳಿಂದ ನಡೆಯುತ್ತಿದ್ದ ಹೋರಾಟಕ್ಕೆ ಇಂದು ಫಲ ಸಿಗ್ತಾ ಇದೆ. 15 ವರ್ಷಗಳಿಂದ ಸೇತುವೆ ಉದ್ಘಾಟನೆಗೆ ಕಾಯ್ತಿದ್ದ ಜನಾನೂ ಖುಷಿಯಾಗಿದ್ದಾರೆ. ಇಂದು ಶರಾವತಿ ಹಿನ್ನೀರಿನಲ್ಲಿ ನಿರ್ಮಿಸಿರುವಂತಹ ದೇಶದ 2ನೇ ಅತಿ ದೊಡ್ಡ ಕೇಬಲ್ ಸೇತುವೆ ಲೋಕಾರ್ಪಣೆ ಆಗ್ತಾ ಇದೆ. ಆದರೆ ಉದ್ಘಾಟನೆಗೆ ಆಹ್ವಾನ ಕೊಟ್ಟಿಲ್ಲ ಅನ್ನೋ ವಿಷಯದಲ್ಲಿ ರಾಜಕೀಯ ಕೆಸರರ ಚಾಟನೂ ಜೋರಾಗೇ ಇದೆ. ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ ಜಿಲ್ಲೆಗೆ ಮತ್ತೊಂದು ಪ್ರವಾಸಿ ತಾಣದ ಮುಕುಟವೊಂದು ಸೇರ್ಪಡೆಯಾಗಲಿದೆ. ದಶಕಗಳ ಕನಸಿನ ಸೌಧ ಸಂಚಾರಕ್ಕೆ ಸಜ್ಜಾಗಿ ನಿಂತಿದೆ. ಸಾಗರ ತಾಲೂಕಿನ ಅಂಬಾರಗೊಡ್ಲು ಕಳಸವಳ್ಳಿ ನಡುವೆ ಶರಾವತಿ ಹಿನ್ನೀರಿನಲ್ಲಿ ನಿರ್ಮಾಣಗೊಂಡ ಸೇತುವೆ ಲೋಕಾರ್ಪಣೆಗೆ ಸಿದ್ಧವಾಗಿದೆ. ಇದರೊಂದಿಗೆ ಮಲೆನಾಡಿನ 6 ದಶಕಗಳ ಕನಸು ನನಸಾಗಿದೆ. ಇದೇ ಕೇಬಲ್ ಸೇತುವೆ ಉದ್ಘಾಟನೆಗೆ ಕೇಂದ್ರ ಸಾರಿಗೆ ಮತ್ತು ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಕರಿ ಬರ್ತಿದ್ದಾರೆ. ಆದರೆ ಸೇತುವೆ ಉದ್ಘಾಟನೆ ಈಗ ರಾಜ್ಯ ರಾಜಕಾರಣದಲ್ಲಿ ಬ್ರಿಡ್ಜ್ ಪಾಲಿಟಿಕ್ಸ್ ಸೃಷ್ಟಿಸಿದೆ. 12ವರೆಗೆ ಸಾಗರದ ನೆಹರು ಮೈದಾನದಲ್ಲಿ ಈಗ ಕಟ್ಟಿದಂತ ಆ ಸೇತುವೆಯನ್ನ ರಾಷ್ಟ್ರಕ್ಕೆ ಲೋಕಾರ್ಪಣೆ ಮಾಡುವಂತ ಒಂದು ಪವಿತ್ರವಾದಂತಹ ಕಾರ್ಯ. ದಯಮಾಡಿ ನಾನು ಕೈ ಮುಗಿದು ವಿನಂತಿಯನ್ನು ಮಾಡ್ಕೊಂತೀನಿ. ಈ ಒಂದು ವಿಶೇಷವಾದಂತಹ ಒಂದು ಸಂದರ್ಭವನ್ನ ತಾವೆಲ್ಲರೂ ಕೂಡ ಬರಬೇಕು. ಸಿಗಂದೂರು ಮಾರ್ಗದ ಈ ಶರಾವತಿ ಸೇತುವೆ ತಲೆ ಎತ್ತಿದ್ದೇ ಎತ್ತಿದ್ದು ಒಂದಿಲ್ಲೊಂದು ರಾಜಕೀಯ ವಾಕ್ಸಮರಕ್ಕೆ ನಾಂದಿ ಹಾಡ್ತಾನೇ ಇದೆ. ಈ ಸೇತುವೆ ಕನಸಿಗೆ ಬುನಾದಿ ಹಾಕಿದ್ದೇ ಮಾಜಿ ಸಿಎಂ ಯಡಿಯೂರಪ್ಪ ಅನ್ನೋದು ಬಿಜೆಪಿ ನಾಯಕರ ವಾದ. ಹೀಗಾಗಿ ಬಿಎಸ್ವೈ ಹೆಸರಿಡಬೇಕು ಅನ್ನೋದು ಪಾಲಿಟಿಕ್ಸ್ ಫೈಟ್ಗೆ ಕಾರಣವಾಗಿತ್ತು. ಆಮೇಲೆ ಸಿಗಂದೂರು ಸೇತುವೆ ಅಂತ ಹೆಸರಿಟ್ಟಿದ್ದಕ್ಕೂ ವಿವಾದವಾಯಿತು. ಈಗ ಶರಾವತಿ ಸೇತುವೆ ಅಂತ ಫೈನಲ್ ಆಗಿದೆ. ಇದರ ಬೆನ್ನಲ್ಲೇ ರಾಜಕೀಯ ಪಡಸಾಲೆಯಲ್ಲಿ ಆಹ್ವಾನದ ಕದನ ಧೂಳೆಬ್ಬಿಸುತ್ತಿದೆ. ಉದ್ಘಾಟನೆಗೆ ಸಜ್ಜಾಗಿರುವ ಕೇಬಲ್ ಸೇತುವೆಗೆ ಸಕಲ ಸಿದ್ಧತೆ ನಡೆದಿದೆ. ಆದರೆ ಈ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ತಡವಾಗಿ ಆಹ್ವಾನ ನೀಡಿದ್ದಾರಂತೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆಶಿ ಕಾರ್ಯಕ್ರಮಕ್ಕೆ ಹೋಗ್ತಿಲ್ಲ. ಬದಲಾಗಿ ವಿಜಯಪುರದ ಇಂಡಿ ಕ್ಷೇತ್ರದಲ್ಲಿ ನಿಗದಿಯಾಗಿರುವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಸಿಎಂ ಅಷ್ಟೇ ಅಲ್ಲ, ಉಸ್ತುವಾರಿ ಸಚಿವರು ಹಾಗೂ ಸ್ಥಳೀಯ ಶಾಸಕರಿಗೂ ಆಹ್ವಾನ ಕೊಟ್ಟಿಲ್ವಂತೆ. ಇದೇ ವಿಚಾರಕ್ಕೆ ಕಾಂಗ್ರೆಸ್ ನಾಯಕರು ಕೇಸರಿ ಪಡೆ ವಿರುದ್ಧ ಸಮರ ಸಾರಿದ್ದಾರೆ. ಸೇತುವೆಯಲ್ಲೂ ಬಿಜೆಪಿ ರಾಜಕಾರಣ ಮಾಡುತ್ತಿದೆ ಅಂತ ಕಿಡಿಕಾರಿದ್ದಾರೆ. ಮತ್ತೊಂದು ಕಡೆ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿ ಸಿಎಂ ಕಾರ್ಯಕ್ರಮಕ್ಕೆ ಹೋಗಲ್ಲ, ಹೀಗಾಗಿ ಅವರ ಪರವಾಗಿ ನಾನು ಹೋಗ್ತೀನಿ ಎಂದಿದ್ದಾರೆ. ಆಹ್ವಾನ ಇನ್ನೂ ಅಫಿಷಿಯಲ್ ಆಗಿ ನನಗೆ ಬಂದಿಲ್ಲ, ನೋಡೋಣ. ಅದನ್ನು ಹೇಳ್ತಕ್ಕಂಥದ್ದು ಕೆಲವು ಗೊಂದಲ ಇರಬಹುದು ಅಂತ ಹೇಳಿ ಭಾವಿಸ್ತೀವಿ. ಆದರೂ ಕೂಡ ಈ ಥರ ಹೋಗ್ತಕ್ಕಂಥದ್ದು ಏನೇ ಆದ್ರೂ ದುರಹಂಕಾರದಿಂದ ನಾನು ಮಾಡಬೇಕು ಅಂತಕ್ಕಂಥದ್ದು ಇದ್ದರೆ ಅದಕ್ಕೆ ನಾವೇನು ಮಾಡೋದಕ್ಕಾಗೋದಿಲ್ಲ. ಅದನ್ನು ಅವರು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಬಟ್ ಅಗರ್ವ ಕೊಡೋದು ಭಾಳ ತಪ್ಪು. ಬಿ ಜೆ ಪಿಯವರು ಈ ಸೇತುವೆಯನ್ನು ಭಾಳ ಬಿಂಬಿಸ್ಕೊಂಡು
ಪಕ್ಷದ ಕಾರ್ಯಕ್ರಮ ಥರ ಬಿಂಬಿಸ್ಕೊಳ್ತಾ ಇದ್ದಾರೆ. ನಮಗೇನು ಆ ಥರ ಏನು ತೊಂದರೆ ಇಲ್ಲ. ಯಾಕಂದರೆ ಆ ಭಾಗದ ಜನರಿಗೆ ಸೇತುವೆ ಬೇಗ ಉದ್ಘಾಟನೆ ಆದರೂ ಸಾಕು, ನಾವೇನು ಇಲ್ಲ, ನಾವು ಯಾವತ್ತೂ ಆ ಥರ ಇದು ಮಾಡಲಿಕ್ಕೆ ಹೋಗ್ತಾ ಇಲ್ಲ. ನಮಗೇನು ಇವತ್ತಿಗೂ ಇನ್ವಿಟೇಷನ್ ಕೊಡಲಿಲ್ಲ, ಇನ್ನೂ ಬರಲಿಲ್ಲ. ಏನು ನಡೀತದೆ ಅನ್ನೋದು ಇವತ್ತಿಗೂ ನಮ್ಗೆ ಹೇಳಿಲ್ಲ. ಕೊಟ್ಟಿದ್ದಾರೆ. ಅವ್ರದ್ದೇ ಮುಂಚೆ ಇಂಡಿ ಪ್ರೋಗ್ರಾಮ್ ಮುಂಚೆ ಫಂಕ್ಷನ್ ಫಿಕ್ಸ್ ಆಗಿತ್ತು, ಇವರು ನಂತರ ಇದು ಫಿಕ್ಸ್ ಆಗಿದೆ. ಸೊ ಡೇಟ್ ಕ್ಲಾಶ್ ಆಗಿದೆ. ಹೀಗಾಗಿ ಅಲ್ಲಿ ಅವರು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಇದೆ ಇಂಡಿ ಶಾಸಕರದು. ಹೀಗಾಗಿ ಅದನ್ನು ಅವಾಯ್ಡ್ ಮಾಡಲಿಕ್ಕಾಗೋಲ್ಲ. CM ಪರವಾಗಿ ನಾವು ಹೋಗ್ತಾ ಇದ್ದೀವಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ಲೇಟಾಗಿ ಆಹ್ವಾನ ನೀಡಿದ ವಿಚಾರಕ್ಕೆ ಮಾಜಿ ಸಚಿವ KS ಈಶ್ವರಪ್ಪ ಕಲಬುರಗಿಯಲ್ಲಿ ರಿಯಾಕ್ಷನ್ ಕೊಟ್ಟರು. ಒಂದು ದೊಡ್ಡ ಕೆಲಸ ಆಗುವಾಗ ಶ್ಲಾಘನೆ ಮಾಡಬೇಕು, ಒಳ್ಳೆ ಕೆಲಸವನ್ನ ಎಲ್ಲರೂ ಸ್ವಾಗತಿಸಬೇಕು ಎಂದಿದ್ದಾರೆ. ನೋಡಿ, ಒಳ್ಳೆ ಕೆಲಸ ಆಗ್ತಾ ಇರೋಂಥ ಸಂದರ್ಭದಲ್ಲಿ ಅದನ್ನು ಸ್ವಾಗತ ಮಾಡಬೇಕು. ಪ್ರತಿಯೊಂದರಲ್ಲೂ ಕೂಡ ಪ್ರೋಟೋಕಾಲ್ ವ್ಯತ್ಯಾಸ ಆಗಿದ್ದರೆ ಅದು ತಪ್ಪೇ. ನಾನು ಅದನ್ನೇನು ಅದು ಮಾಡಿದ್ದು ಯಾಕೆ ವ್ಯತ್ಯಾಸ ಆಯಿತು ಅಂತ ಸಂಬಂಧಪಟ್ಟ ಅಧಿಕಾರಿಗಳು ಗಮನಿಸ್ಬೇಕು. ಅದನ್ನು ಪ್ರೋಟೋಕಾಲ್ ವ್ಯತ್ಯಾಸ ಆಗಿದ್ದರೆ ನನಗೆ ಆಗಿದೆ ಅಂತ ನನಗೇನು ಅನಿಸಲ್ಲ. ಆದರೆ ಇಷ್ಟು ಒಳ್ಳೆ ಕೆಲಸ ಆಗಿದೆ. ದೇಶದಲ್ಲಿನೇ ಇಷ್ಟು ದೊಡ್ಡ ಒಂದು ಸೇತುವೆ ಉದ್ಘಾಟನೆ ಆಗ್ತಾ ಇರೋದು ಎರಡನೇ ಸೇತುವೆ ದೊಡ್ಡದಿದು. ಅದನ್ನು ಎಲ್ಲರೂ ಸ್ವಾಗತ ಮಾಡಬೇಕು. ಅಲ್ಲೇನು ಲೋಪದ ದೋಷಗಳಾಗಿದೆ ಅದು ಸರಿ ಮಾಡ್ಕೋಬೇಕು. ರಾಜಕೀಯ ಏನಾದರೂ ಇರಲಿ, ಶರಾವತಿ ಸೇತುವೆ ಕರ್ನಾಟಕದ ಅತಿ ಉದ್ದದ ಒಳನಾಡು ಕೇಬಲ್ ಸ್ಟೇಡ್ ಸೇತುವೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಲಕ್ಷಾಂತರ ಜನರ ಕನಸಾಗಿರುವ ಈ ಸೇತುವೆಯ ವಿಶೇಷತೆ ಏನು ಅನ್ನೋದನ್ನ ನೋಡೋದಾದ್ರೆ, ಶರಾವತಿ ಹಿನ್ನೀರಿನಲ್ಲಿ ನಿರ್ಮಾಣವಾಗಿರುವ ಈ ಸೇತುವೆ ದೇಶದ 2ನೇ ಅತಿ ಉದ್ದದ ಕೇಬಲ್ ಬ್ರಿಡ್ಜ್ ಅನ್ನು ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಬರೋಬ್ಬರಿ 473 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿದ್ದು ಕೇಬಲ್ ಸ್ಟೇಡ್ ತಂತ್ರಜ್ಞಾನ ಬಳಕೆ ಮಾಡಲಾಗಿದೆ. ಸೇತುವೆಯು ಸುಮಾರು 2.25 ಕಿಲೋಮೀಟರ್ ಉದ್ದವಿದ್ದು 11 ಮೀಟರ್ ರಸ್ತೆ ಅಗಲವಾಗಿದೆ. ಒಟ್ಟು 17 ಪಿಲ್ಲರ್ಗಳನ್ನು ಹೊಂದಿರುವ ಈ ಸೇತುವೆಯು ಕೇಬಲ್ ಸ್ಟೇಡ್ ತಂತ್ರಜ್ಞಾನವನ್ನು ಬಳಸಿ ನಿರ್ಮಿಸಲಾಗಿದೆ. ಅಲ್ಲದೆ ಜನರು ನಡೆದುಕೊಂಡು ಹೋಗಲು ಫುಟ್ಪಾತ್ ಕೂಡ ನಿರ್ಮಾಣ ಮಾಡಲಾಗಿದೆ. ಇನ್ನು ಉಕ್ಕಿನ ಕೇಬಲ್ ಉದ್ದ 470 ಮೀಟರ್ ಇದ್ದು ಕೇಬಲ್ ಎತ್ತರ 38.50 ಮೀಟರ್ ಇದೆ. ಈ ಸೇತುವೆ ಸಾಗರ ತಾಲೂಕಿನ ಅಂಬಾರಗೋಡ್ಲು ಮತ್ತು ಕಳಸವಳ್ಳಿ ಗ್ರಾಮಗಳನ್ನು ಸಂಪರ್ಕಿಸಲಿದೆ. ಇಷ್ಟು ದಿನ ಶರಾವತಿ ಹಿನ್ನೀರನ್ನ ದಾಟಲು ಲಾಂಚ್ಗಳನ್ನೇ ಅವಲಂಬಿಸಿದ್ರು ಗ್ರಾಮಸ್ಥರು. ಇದರಿಂದ ತುರ್ತು ಸಂದರ್ಭಗಳಲ್ಲಿ ಸಂಚಾರ ಮಾಡುವುದಕ್ಕೆ ಪರದಾಡೋ ಪರಿಸ್ಥಿತಿ ಇತ್ತು. ಮಳೆಗಾಲ ಬಂದರೆ ಭೋರ್ಗರೆವ ಹಿನ್ನೀರಿನಲ್ಲಿ ಜೀವ ಕೈಯಲ್ಲಿ ಹಿಡಿದು ಲಾಂಚ್ನಲ್ಲಿ ಸಾಗಬೇಕಿತ್ತು. ರಾತ್ರಿ ವೇಳೆ ಆಸ್ಪತ್ರೆಗೆ ಸಾಗಬೇಕಾದ್ರೆ ಪಡುತ್ತಿದ್ದ ಪಾಡಂತೂ ಅಷ್ಟಿಷ್ಟಲ್ಲ ಬಿಡಿ. ವಿದ್ಯಾರ್ಥಿಗಳು, ರೈತರು, ನೌಕರರು ಹಾಗೂ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಬರುವ ಭಕ್ತರ ದಂಡು ಕೂಡ ಲಾಂಚ್ಗಾಗಿ ಸಾಲುಗಟ್ಟಿ ನಿಲ್ಲಬೇಕಾದ ಪರಿಸ್ಥಿತಿ ಇತ್ತು. ಈ ಎಲ್ಲ ಸಂಕಷ್ಟಗಳಿಗೆ, ಕಾಯುವಿಕೆಗೆ ಈಗ ತೆರೆ ಬೀಳುವ ಸಮಯ ಬಂದಿದೆ. ಈ ಕಾಯುವಿಕೆ ಯುಗಕ್ಕೆ ಅಂತ್ಯ ಹಾಡಿ ನಿರಂತರ ಸಂಪರ್ಕದ ಹೊಸ ಯುಗಕ್ಕೆ ನಾಂದಿ ಹಾಡಲಿದೆ. ವಿನಯ್ ಪುರದಾಳು, ನ್ಯೂಸ್ 18, ಶಿವಮೊಗ್ಗ. ರಾಜ್ಯ ಬಿಜೆಪಿಗೆ ವಿಜೇಂದ್ರ ಅಧ್ಯಕ್ಷರಾಗಿದ್ರು ಅವರ ಪಕ್ಷದವರೇ ಕುರ್ಚಿನ ಎಳಿತಾ ಇದ್ದಾರೆ. ಬಾಂಗ್ಲಾ ವಲಸಿಗರ ವಿರುದ್ಧ ಪ್ರತಿಭಟನಾ ಸಮಾವೇಶದ ಹೆಸರಲ್ಲಿ ಬಿಜೆಪಿಯ ರೆಬೆಲ್ಸ್ ಸಭೆಯನ್ನ ಮಾಡಿದ್ರು. ಎಲ್ಲವನ್ನ ಸೂಕ್ಷ್ಮವಾಗಿ ನೋಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಪಕ್ಷ ವಿರೋಧಿ ನೀತಿ ಅನುಸರಿಸಿದ್ರೆ ಶಿಸ್ತು ಕ್ರಮ ನಿಶ್ಚಿತ ಅಂತ ವಾರ್ನಿಂಗ್ ಕೊಟ್ರು. ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಹೈ ಸರ್ಕಸ್. ದೆಹಲಿಯಿಂದ ಬರಿಗೈಯಲ್ಲಿ BYV ವಾಪಸ್. ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಪಟ್ಟದ ಫೈಟ್ ತೆರೆಮರೆಯಲ್ಲಿ ತಾರಕಕ್ಕೇರಿದೆ. ಅಧ್ಯಕ್ಷ ಸ್ಥಾನ ಬದಲಾವಣೆ ಫಿಕ್ಸ್ ಅನ್ನೋ ಕೂಗು ದಿನದಿಂದ ದಿನಕ್ಕೆ ತೀವ್ರಗೊಳ್ಳುತ್ತಿದೆ. ರೆಬೆಲ್ಸ್ ಅಬ್ಬರದ ಮಧ್ಯೆ ನನಗೆ ಪಟ್ಟ ಫಿಕ್ಸ್ ಅಂತಿರೋ ವಿಜಯೇಂದ್ರಗೆ ಒಳಗೊಳಗೆ ಢವಢವ ಶುರುವಾದಂತಿದೆ. ಹೈಕಮಾಂಡ್ ನಾಯಕರು ಅಂತಿಮ ನಿರ್ಧಾರಕ್ಕೆ ಬರ್ತಿಲ್ಲ, ಸ್ಪಷ್ಟ ಸಂದೇಶವನ್ನೂ ಕೊಡ್ತಿಲ್ಲ. ಹೀಗಾಗಿ ವಿಜಯೇಂದ್ರ ದೆಹಲಿಯಲ್ಲಿ ಬೀಡು ಬಿಟ್ಟು ಅಂತಿಮ ಹಂತದ ಕಸರತ್ತು ನಡೆಸಿದ್ದಾಗಿದೆ. ಆದರೂ ಯಾವುದೇ ಪ್ರಯೋಜನ ಆಗಿಲ್ಲ. ದೆಹಲಿ ದಂಡಯಾತ್ರೆ ಹೋಗಿದ್ದ ರಾಜ್ಯಾಧ್ಯಕ್ಷ ಬರಿಗೈಯಲ್ಲೇ ವಾಪಸ್ ಬಂದಿದ್ದಾರೆ. ಪಟ್ಟನೂ ನಂದೇ, ಪಕ್ಕದಲ್ಲಿರೋ ಕಿರೀಟನೂ ನಂದೇ ಅಂತಿರೋ ವಿಜಯೇಂದ್ರಗೆ ಟೆನ್ಷನ್ ಶುರುವಾಗಿದೆ. ಅದಕ್ಕೆ ಕಾರಣನೂ ಇದೆ. ತಮ್ಮ ವಿರುದ್ಧವೇ ಸಿಡಿದೆದ್ದ ರೆಬೆಲ್ಸ್ ರಣತಂತ್ರ ಹಾಗೂ ತಟಸ್ಥ ಬಣದ ತಂತ್ರಗಾರಿಕೆಯಿಂದ ಮರಿ ರಾಜಾಹುಲಿಗೆ ನಡುಕ ಶುರುವಾಗಿದೆ. ಅದ್ಯಾವಾಗ ಕಟ್ಕೊಂಡ ಪಟ್ಟ ಕಳಚಿ ಬೀಳುತ್ತೋ ಅನ್ನೋ ಆತಂಕ ಶುರುವಾಗಿದೆ. ಅಧ್ಯಕ್ಷ ಆಯ್ಕೆಯಲ್ಲಿ ಗೊಂದಲವಿಲ್ಲ ಅಂತಿದ್ರು ವರಿಷ್ಠರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಹೆಣಗಾಡುತ್ತಿದ್ದಾರೆ. ಹೀಗಾಗಿ ಪ್ರಧಾನಿ ಮೋದಿ, ಅಮಿತ್ ಶಾ ಭೇಟಿಗೆ ದೆಹಲಿಗೆ ತೆರಳಿದ್ರು. ಆದರೆ ಭೇಟಿಗೆ ಅವಕಾಶ ಸಿಗದಿದ್ರಿಂದ ಮತ್ತಷ್ಟು ಗೊಂದಲದ ಗೂಡಾಗಿದೆ. ಇದು ರೆಬೆಲ್ಸ್ ಮುಖದಲ್ಲಿ ಸಂತಸ ತಂದಿಟ್ರೆ ಮಾಜಿ ಸಿಎಂ BSY ಮಗನ ಮುಂದಿನ ಭವಿಷ್ಯದ ಬಗ್ಗೆ ತಲೆಕೆಡಿಸಿಕೊಳ್ಳುವಂತಾಗಿದೆ. ದೆಹಲಿ ಮಟ್ಟದ ಆಪ್ತರ ಮೂಲಕ ಮಗನ ಪರ ಬ್ಯಾಟಿಂಗ್ ಮಾಡುತ್ತಿದ್ದು ಕೊನೆಯ ಹಂತದ ಕಸರತ್ತು ನಡೆಸೋದಕ್ಕೂ ತೊಡೆತಟ್ಟಿ ನಿಂತಿದ್ದಾರೆ. ಇದೆಲ್ಲದರ ಮಧ್ಯೆ
ಬಿಜೆಪಿ ರಾಜ್ಯಾಧ್ಯಕ್ಷ ಘೋಷಣೆ ಬಗ್ಗೆ ಮಾತನಾಡಿದ ಕೋಟಾ ಶ್ರೀನಿವಾಸ್ ಪೂಜಾರಿ, ಬಿಜೆಪಿಯಲ್ಲಿ ಯಾವುದೇ ಗೊಂದಲ ಇಲ್ಲ, ರಾಜ್ಯಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಆದಷ್ಟು ಬೇಗ ನಡೆಯುತ್ತೆ, ಹೈಕಮಾಂಡ್ ಈ ಬಗ್ಗೆ ನಿರ್ಧಾರ ಮಾಡುತ್ತೆ ಅಂದ್ರು. ಇತ್ತ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಜೋಶಿ, ಪಕ್ಷದ ಶಿಸ್ತು ಮೀರಿದ್ರೆ ಕ್ರಮ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ರಾಜ್ಯಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಗಳು ನಡೆಯುತ್ತೆ, ಕೆಲವು ರಾಜ್ಯದ ನಡೆದಿದೆ. ರಾಷ್ಟ್ರಾಧ್ಯಕ್ಷರ ಆಯ್ಕೆಯ ಪ್ರಕ್ರಿಯೆಗಳು ನಡೆಯುತ್ತೆ, ರಾಜ್ಯಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೀತಿದೆ. ಹಾಗಾಗಿ ನಮ್ಮಲ್ಲಿ ಯಾವ ಗೊಂದಲವೂ ಇಲ್ಲ, ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಅವರವರ ಅಭಿಪ್ರಾಯ ಹೇಳ್ತಾರೆ. ಕೇಂದ್ರದಲ್ಲಿರುವ ನಾಯಕತ್ವ, ರಾಜ್ಯದಲ್ಲಿರುವಂಥ ನಾಯಕತ್ವ ಒಟ್ಟಾಗಿ ಸರಿಯಾದ ತೀರ್ಮಾನವನ್ನು ತಗೊಳ್ಳುತ್ತೆ. ನೋಡ್ರಿ, ಪಾರ್ಟಿ ಒಳಗಿನ ಯಾವುದಾದ್ರೂ ದೂರು ದುಮ್ಮಾನಗಳಿದ್ರೆ ಅದರ ಬಗ್ಗೆ ಸಂಬಂಧಿಸಿದವ್ರಿಗೆ ಕರೆದು ಮಾತನಾಡೋ ಪ್ರಕ್ರಿಯೆ ಪಕ್ಷದ ಪ್ರಮುಖರು ಎಲ್ಲರೂ ಮಾಡ್ತಾರೆ. ನಾನು ಕೆಲವ್ರಿಗೆ ಕರೆದು ಮಾತನಾಡಿದ್ದೇನೆ. ಅದು ಪಕ್ಷದ ಆಂತರಿಕ ವಿಷಯ, ಆಂತರಿಕವಾಗಿ ನಾವು ಟ್ಯಾಕಲ್ ಮಾಡಿದ್ದೇವೆ. ಯಾರು ಪಕ್ಷದ ಶಿಸ್ತನ್ನು ಮೀರ್ತಾರೆ ಅವ್ರ ಮೇಲೆ ಖಂಡಿತವಾಗಿಯೂ ನಮ್ಮ ರಾಷ್ಟ್ರೀಯ ನಾಯಕತ್ವ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳುತ್ತೆ. ಬಾಂಗ್ಲಾ ವಲಸಿಗರ ವಿರುದ್ಧ ರೆಬೆಲ್ಸ್ ಕಹಳೆ. ಬಾಂಗ್ಲಾ ಅಕ್ರಮ ವಲಸಿಗರ ವಿರುದ್ಧ ಬಿಜೆಪಿ ರೆಬೆಲ್ಸ್ ನಾಯಕರು ರಣಕಹಳೆ ಮೊಳಗಿಸಿದ್ದಾರೆ. ಮಹದೇವಪುರ ಬಿಜೆಪಿ ಮಂಡಲದಿಂದ ಒಟ್ಟು 5 ತಂಡದಿಂದ ಅಕ್ರಮ ಬಾಂಗ್ಲಾ ವಲಸಿಗರ ಕುರಿತು ಸರ್ವೆ ಮಾಡಿದೆ. ಏಜೆಂಟ್ ಮೂಲಕ ನಕಲಿ ಆಧಾರ್ ಕಾರ್ಡ್ ಮತ್ತು ವೋಟರ್ ಐಡಿ ಪಡೆದು ವಾಸ್ತವ್ಯ ಹೂಡಿದ ಬಗ್ಗೆ ಪತ್ತೆ ಹಚ್ಚಿದ್ದಾರೆ. ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ ನೇತೃತ್ವದಲ್ಲಿ ವರದಿ ತಯಾರಿಸಲಾಗಿದ್ದು, ಕೇಂದ್ರದ ನಾಯಕರಿಗೆ ರೆಬೆಲ್ಸ್ ಟೀಮ್ ವರದಿ ಸಲ್ಲಿಕೆಗೆ ಸಜ್ಜಾಗಿದೆ. ಒಟ್ಟಾರೆ ಬಿಜೆಪಿಯಲ್ಲಿ ಬಣ ರಾಜಕೀಯ ತೆರೆಮರೆಯಲ್ಲೇ ತಾಂಡವವಾಡುತ್ತಿದೆ. ಇತ್ತ ರೆಬೆಲ್ಸ್ ತಮ್ಮದೇ ರಣತಂತ್ರ ರೂಪಿಸಿ ಹೈಕಮಾಂಡ್ ಮುಂದೆ ನಿಲ್ತಿದ್ದಾರೆ. ಆದರೆ ವರಿಷ್ಠರು ಯಾರಿಗೆ ಪಟ್ಟ ಕಟ್ಟುತ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಡೆವಿಲ್ ಸಿನಿಮಾದ ಕಂಪ್ಲೀಟ್ ಟಾಕಿ ಪೋರ್ಷನ್ ಮುಗಿದಿದೆ. 10 ದಿನಗಳ ಕಾಲ ಥೈಲ್ಯಾಂಡ್ನಲ್ಲಿ ಒಂದು ಹಾಡಿನ ಶೂಟ್ ಮುಗಿದ್ರೆ ಇನ್ನೇನಿದ್ರೂ ಥಿಯೇಟರ್ನಲ್ಲಿ ದರ್ಶನವೊಂದೇ ಬಾಕಿ. ಎಂದಿನಿಂದ ಡೆವಿಲ್ ಟೀಮ್ ಥೈಲ್ಯಾಂಡ್ಗೆ ಹಾರಲಿದೆ. ಇದಕ್ಕೆ ಕೋರ್ಟ್ ದರ್ಶನ್ಗೆ 10 ಷರತ್ತನ್ನ ಹಾಕಿದೆ. ಏನದು ಷರತ್ತು ನೋಡೋಣ. ಒಂದ್ ಕಾಲದಲ್ಲಿ ದರ್ಶನ್ ಅಂದ್ರೆ ಎಲ್ಲದಕ್ಕೂ ಡೋಂಟ್ ಕೇರ್, ಯಾರಿಗೂ ಸೊಪ್ಪು ಹಾಕ್ತಿರ್ಲಿಲ್ಲ, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ. ಸೇರಿಗೆ ಸವಾ ಸೇರು ಅಂತಿದ್ದವರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಸ್ಯಾಂಡಲ್ವುಡ್ ಚಕ್ರವರ್ತಿ ಅನ್ನೋ ಬಿರುದು ಕಟ್ಕೊಂಡು ಅಭಿಮಾನಿಗಳ ಅಭಿಮಾನದ ಕೋಟೆಯಲ್ಲಿ ಮೆರೆದಾಡ್ತಿದ್ರು. ಆದರೆ ಯಾವಾಗ ಸ್ವಾಮಿ ಕೇಸಲ್ಲಿ ಲಾಕ್ ಆದ್ರೂ ಚಕ್ರವರ್ತಿಯ ಸಾಮ್ರಾಜ್ಯ ನೆಲಕಚ್ಚಿ ಹೋಯ್ತು. ಹೆಜ್ಜೆ ಹೆಜ್ಜೆಗೂ ಸಂಕಷ್ಟ, ಕುಂತ್ರು ಕಂಡೀಷನ್, ನಿಂತ್ರು ಕಂಡೀಷನ್ ಅನ್ನುವಂತಾಗಿದೆ. ದರ್ಶನ್ಗೆ 10 ಕಂಡೀಷನ್, ಹೆಜ್ಜೆ ಹೆಜ್ಜೆಗೂ ರೂಲ್ಸ್. ವಿದೇಶಕ್ಕೆ ಹೋದ್ರೂ ದಾಸನಿಗೆ ತಪ್ಪಲ್ಲ ಕೋರ್ಟ್ ಕಂಟಕ. ದರ್ಶನ್ ಈಗ ಮೊದಲಿನಂತೆ ಹಾರಾಡೋ ಹಕ್ಕಿಯಲ್ಲ. ಸೆರೆಮನೆಯಲ್ಲಿ ಇಲ್ಲದೆ ಇದ್ರೂ ಕೋರ್ಟ್ ಕಣ್ಗಾವಲಲ್ಲಿರೋ ಕೊಲೆ ಆರೋಪಿ. ಇದೇ ಕಾರಣಕ್ಕೆ ದಾಸನ ಪಾಲಿಗೆ ಹೆಜ್ಜೆ ಇಟ್ಟಲ್ಲೆಲ್ಲ ಸಂಕಷ್ಟ ಎದುರಾಗ್ತಿರೋದು. ಪ್ರತಿಯೊಂದು ನಿರ್ಧಾರಕ್ಕೂ ಮೊದಲು ಕೋರ್ಟ್ ಮೊರೆ ಹೋಗ್ತಿರೋದು. ಡೆವಿಲ್ ಸಿನಿಮಾಗಾಗಿ ಯುರೋಪ್ಗೆ ಹೋಗೋದಿಕ್ಕೆ ಸಿನಿಮಾ ತಂಡ ಪ್ಲಾನ್ ಮಾಡಿತ್ತು. ಕೋರ್ಟ್ನಿಂದ ಅನುಮತಿಯನ್ನೂ ಪಡೆದಿತ್ತು. ಆದರೆ ದರ್ಶನ್ ಕೊಲೆ ಆರೋಪಿ ಅನ್ನೋ ಕಾರಣಕ್ಕೆ ಸ್ವಿಟ್ಜರ್ಲ್ಯಾಂಡ್ ಸರ್ಕಾರ ವೀಸಾ ನಿರಾಕರಿಸಿತ್ತು. ಹೀಗಾಗಿ ಯುರೋಪ್ ಆಸೆ ಬಿಟ್ಟು ವೀಸಾ ಆನ್ ಅರೈವಲ್ ಅವಕಾಶ ಇರೋ ಥೈಲ್ಯಾಂಡ್ ಕಡೆ ಮುಖ ಮಾಡಿದ್ದಾರೆ. ಬರೋಬ್ಬರಿ 1 ವರ್ಷದ ನಂತರ ದರ್ಶನ್ ಫಾರಿನ್ ಫ್ಲೈಟ್ ಹತ್ತಲಿದ್ದಾರೆ. ನಾಳೆ ಡೆವಿಲ್ ಟೀಮ್ ಜೊತೆ ದರ್ಶನ್ ಥೈಲ್ಯಾಂಡ್ ಕಡೆ ಮುಖ ಮಾಡಲಿದ್ದು 10 ದಿನ ಬ್ಯುಸಿ ಆಗಲಿದ್ದಾರೆ. 5 ದಿನ ನಟಿ ರಚನಾ ರೈ ಜೊತೆ ಡ್ಯೂಯೆಟ್ ಸಾಂಗ್ಗೆ ಹೆಜ್ಜೆ ಹಾಕಿದ್ರೆ 5 ದಿನ ಥೈಲ್ಯಾಂಡ್ನಲ್ಲಿ ಫುಲ್ ರೆಸ್ಟ್ ಮಾಡಲಿದ್ದಾರೆ. ಆದರೆ ದರ್ಶನ್ ಅವರ ಫಾರಿನ್ ಟ್ರಿಪ್ ಅಷ್ಟು ಸಲೀಸಾಗಿರಲ್ಲ. ವಿದೇಶಕ್ಕೆ ಹಾರ್ತಿರೋ ದರ್ಶನ್ ಹಾಗೂ ಸಿನಿಮಾ ನಿರ್ಮಾಣ ಸಂಸ್ಥೆಗೆ ನ್ಯಾಯಾಲಯ 10 ಕಂಡೀಷನ್ಸ್ ಹಾಕಿದೆ. ದರ್ಶನ್ ಆರೋಗ್ಯದ ಬಗ್ಗೆ ನಿರ್ಮಾಣ ಸಂಸ್ಥೆಯೇ ಕಾಳಜಿ ವಹಿಸಬೇಕು. ಶೂಟಿಂಗ್ ವೇಳೆ ದರ್ಶನ್ ದೇಹಕ್ಕೆ ಯಾವುದೇ ಹಾನಿಯಾಗಬಾರ್ದು. ನಿಗದಿತ ವೀಸಾದಂತೆ 10 ದಿನಗಳಲ್ಲಿ ವಾಪಸ್ಸಾಗಬೇಕು. ಹತ್ಯೆ ಕೇಸ್ನ ಸಾಕ್ಷ್ಯನಾಶಕ್ಕೆ ರೂಪುರೇಷೆ ಸಿದ್ಧಪಡಿಸುವಂತಿಲ್ಲ. ಆರೋಪಿಯನ್ನು ಸುರಕ್ಷಿತವಾಗಿ ವಾಪಸ್ ಕರೆತರಬೇಕು. ಶೂಟಿಂಗ್ ವೇಳೆ ಯಾರೊಟ್ಟಿಗೂ ಗಲಾಟೆ ಮಾಡಿಕೊಳ್ಳುವಂತಿಲ್ಲ. ಆರೋಪಿಯ ಕಂಪ್ಲೀಟ್ ಜವಾಬ್ದಾರಿ ನಿರ್ಮಾಣ ಸಂಸ್ಥೆಯದ್ದೇ ಆಗಿರುತ್ತೆ. ಅಲ್ಲದೆ ಮುಂದಿನ ವಿಚಾರಣೆಗೆ ತಪ್ಪದೆ ಆರೋಪಿ ಹಾಜರಾಗಬೇಕು. ವಿದೇಶಕ್ಕೆ ತೆರಳುವ ಮುನ್ನ ಬಾಂಡ್ ಹಾಗೂ ನಿರ್ಮಾಣ ಸಂಸ್ಥೆಯಿಂದ ಶ್ಯೂರಿಟಿ ನೀಡಬೇಕು. ಒಂದು ವೇಳೆ ಕೋರ್ಟ್ ಷರತ್ತುಗಳನ್ನು ಮೀರಿದ್ದೇ ಆದರೆ ಕಾನೂನು ಕ್ರಮ ಅಂತ ಎಚ್ಚರಿಕೆ ಕೊಟ್ಟಿದೆ. ಹೀಗೆ 16 ಕಂಡೀಷನ್ಗಳೊಂದಿಗೆ ಡೆವಿಲ್ ಟೀಮ್ ದರ್ಶನ್ರನ್ನ ಫಾರಿನ್ಗೆ ಕರ್ಕೊಂಡು ಹೊರಟಿದೆ. ಒಟ್ಟಿನಲ್ಲಿ ಸ್ವಾಮಿ ಸುಳಿಯಲ್ಲಿ ಸಿಲುಕಿರೋ ದರ್ಶನ್ ಪ್ರತಿದಿನವೂ ಸಂಕಷ್ಟ ಅನುಭವಿಸ್ತಾ ಇರೋದಂತ ಸುಳ್ಳಲ್ಲ. ಫಿಲ್ಮ್ ಬ್ಯೂರೋ, ನ್ಯೂಸ್ 18. ಗಂಡನಿಂದ ಚಾಕು ಇರಿತಕ್ಕೆ ಒಳಗಾಗಿದ್ದ ಕಿರುತೆರೆ ನಟಿ ಮಂಜುಳಾ ಪ್ರಕರಣದ ತನಿಖೆ ವೇಳೆ ಹೊಸ ವಿಚಾರವೊಂದು ಬೆಳಕಿಗೆ ಬಂದಿದೆ. ಪೊಲೀಸರ ವಿಚಾರಣೆ ವೇಳೆ ಕಿರುತೆರೆ ನಟಿ ಮೇಲೆಯೇ ಗಂಡ ಆರೋಪಿಗಳ ಸುರಿಮಳೆಗೈದಿದ್ದಾನೆ. ಹಾಗಾದ್ರೆ ನಟಿ ಮೇಲಿನ ಆರೋಪಗಳು ಏನೇನು ಅಂತೀರಾ? ಈ ಸ್ಟೋರಿಯನ್ನ ನೋಡಿ. ನಟಿ ಮಂಜುಳಾ ಚಾಕು ಇರಿತ ಪ್ರಕರಣಕ್ಕೆ ಟ್ವಿಸ್ಟ್.
ಪತ್ನಿ ವಿರುದ್ಧವೇ ಗಂಡನ ಆರೋಪಗಳ ಸುರಿಮಳೆ. 3 ದಿನದ ಹಿಂದೆ ಕಿರುತೆರೆ ನಟಿಗೆ ಗಂಡನೇ ಚಾಕು ಚುಚ್ಚಿದ ವಿಷಯ ದೊಡ್ಡದಾಗಿ ಸುದ್ದಿಯಾಗಿತ್ತು. ಪ್ರೀತಿಸಿ ಮದುವೆಯಾದ ಗಂಡನೇ ಪತ್ನಿ ಪಾಲಿಗೆ ನರರಾಕ್ಷಸನಾಗಿದ್ದ ಅಂತಾನೂ ಸದ್ದು ಮಾಡಿತ್ತು. ಇದರ ತನಿಖೆಗಿಳಿದ ಪೊಲೀಸರು ಆರೋಪಿಯನ್ನ ಲಾಕ್ ಮಾಡ್ತಾ ಇದ್ದಂತೆ ಹೊಸ ಕತೆಗಳು ಹುಟ್ಟುಕೊಳ್ತಿವೆ. ಪತ್ನಿಗೆ ಚಾಕು ಇರಿದಿದ್ದ ಗಂಡನೇ ಆರೋಪಗಳ ಸುರಿಮಳೆಗೈದಿದ್ದಾನೆ. ಮಂಜುಳಾ ಅಲಿಯಾಸ್ ಶ್ರುತಿ ಮೊದಲೇ ಬಣ್ಣದ ಲೋಕದಲ್ಲಿದ್ದ ಚೆಲುವೆ. ಅಲ್ಲಿ ಶೂಟಿಂಗ್ ಇದೆ, ಇಲ್ಲಿ ಶೂಟಿಂಗ್ ಇದೆ ಅಂತ ತುಂಬಾನೇ ಬ್ಯುಸಿಯಾಗಿರ್ತಿದ್ಲು. ಬೆಳಗ್ಗೆ ಮನೆ ಬಿಟ್ರೆ ಅದ್ಯಾವ ಟೈಮ್ಗೆ ಮನೆ ಸೇರ್ತಿದ್ಲು ಗೊತ್ತಿಲ್ಲ. ಹೀಗಾಗಿ ಇದೇ ವಿಷಯಕ್ಕೆ ಗಂಡ ಹೆಂಡತಿ ಮಧ್ಯೆ ಗಲಾಟೆ ಆಗ್ತಿತ್ತಂತೆ. ಗಂಡ ಹೆಂಡತಿ ಇಬ್ಬರು ಮಕ್ಕಳು. ಮನೆಯನ್ನ ಲೀಸ್ಗೆ ಹಾಕೊಂಡಿದ್ದ ಅಮರೇಶ್ಗೆ ಮನೆ ಜವಾಬ್ದಾರಿಯೂ ಈತನ ಮೇಲೆ ಎಬ್ಬಿದ್ದಿತ್ತು. ಯಾಕಂದ್ರೆ ಹೆಂಡತಿ ಶೂಟಿಂಗ್ಗೆ ಅಂತ ಹೋದ್ರೆ ಯಾವಾಗ್ಲೂ ಬರ್ತಿದ್ಲಂತೆ, ಕೆಲವೊಮ್ಮೆ ಮನೆಗೆ ಬರ್ತಿರ್ಲಿಲ್ವಂತೆ. ಜೊತೆಗೆ ಲೀಸ್ಗೆ ತಗೊಂಡಿದ್ದ ಮನೆಯನ್ನ ಖಾಲಿ ಮಾಡೋಣ ಅಂತ ನಿತ್ಯ ಗಲಾಟೆ ಮಾಡ್ತಿದ್ದಳಂತೆ. ಈಗ 3 ತಿಂಗಳ ಹಿಂದೆ ಒಂದು ಅವರು ಮಂಜುಳಾ ಅನ್ನೋರು ಅವರ ಗಂಡನ ಮೇಲೆ ಒಂದು ಕಂಪ್ಲೇಂಟು ಕೊಡ್ತಾರೆ. ಈ ಡೌರಿ ಮತ್ತು ಹ್ಯಾರಾಸ್ಮೆಂಟ್ ಕಂಪ್ಲೇಂಟನ್ನು ಕೊಡ್ತಾರೆ. ತದನಂತರ ಈಗ ಒಂದು ವಾರ 10 ದಿನದ ಹಿಂದೆ ಇಬ್ಬರು ಕೂಡ ಒಂದಾಗಿ ಬದುಕಬೇಕು ಅಂತ ಹೇಳಿ ಇಬ್ಬರು ಕೂಡ ಡಿಸೈಡ್ ಮಾಡಿ ಅವ್ರದ್ದು ಶ್ರೀನಗರಲ್ಲಿ ಅವ್ರ ಮನೆಯಲ್ಲಿ ಜೊತೆಗೆ ಇರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೂ ಕೂಡ ಒಂದು ವಾರದಿಂದ ಭಿನ್ನಾಭಿಪ್ರಾಯ ಬಂದು ಇಬ್ಬರ ನಡುವೆ ಬಂದು ಇಬ್ಬರು ಕೂಡ ಗಲಾಟೆ ಮಾಡಿ ಆ ಗಂಡ ಅಮರೇಶ್ ಅಂತ ಹೇಳಿ ಆಕೆಗೆ ಸ್ಟ್ಯಾಪಿಂಗ್ ಮಾಡ್ತಾರೆ. ಗಂಡ ಹೆಂಡತಿ ಮಧ್ಯೆ ಜಗಳ ಅನ್ನೋದು ಕಾಮನ್ ಆಗಿತ್ತು. ಈ ಹಿಂದೆ ಪೊಲೀಸ್ ಠಾಣೆ ಮೆಟ್ಟಿಲನ್ನೂ ಏರಿದ್ರು. ಇದು ಸಾಲದು ಅಂತ ಇತ್ತೀಚೆಗೆ ಮನೆ ಬಿಟ್ಟು ಹೋದವಳು ಅಣ್ಣನ ಮನೆ ಸೇರ್ಕೊಂಡಿದ್ದಳು. ಇದೇ ಸಿಟ್ಟಲ್ಲಿ ಚಾಕು ಚುಚ್ಚಿದೆ ಅಂತ ಸತ್ಯಾಕಿದ್ದಾನೆ. ಪಕ್ಕದವ್ರು ಬಂದು ಆಕೆ ಜಗಳವನ್ನು ಬಿಡಿಸಿ ಆಕೆಯನ್ನು ವಿಕ್ಟೋರಿಯಾ ಹಾಸ್ಪಿಟಲ್ಗೆ ತಗೊಂಡೋಗಿ ಅಲ್ಲಿ ದಾಖಲಿಸ್ತಾರೆ. ಅಲ್ಲಿ ಆಕೆ ಅಡ್ಮಿಟ್ ಆಗಿರ್ತಾರೆ. ತದನಂತರ ಹನುಮಂತ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣವೂ ಕೂಡ ದಾಖಲಾಗುತ್ತೆ, ಈ 307 ಅಟೆಂಪ್ಟ್ ಟು ಮರ್ಡರ್. ಸೊ ಆ ವಿಚಾರದಲ್ಲಿ ಆತನನ್ನು ಹನುಮಂತ ನಗರ ಪೊಲೀಸ್ ನವರು ಆತನನ್ನು ಬಂಧಿಸಿ ತನಿಖೆಯನ್ನು ನಾವು ಮುಂದುವರಿಸಿದ್ವಿ. ಒಟ್ನಲ್ಲಿ ಗಂಡ ಹೆಂಡತಿ ನಡುವಿನ ಜಗಳ ಒಬ್ಬಳನ್ನ ಆಸ್ಪತ್ರೆ ಸೇರುವಂತೆ ಮಾಡಿದೆ. ಇತ್ತ ಪತ್ನಿಗೆ ಚಾಕು ಚುಚ್ಚಿದವ ಜೈಲು ಸೇರಿದ್ರೆ ಅತ್ತ ಇಬ್ಬರು ಮಕ್ಕಳು ಮಾತ್ರ ಕಣ್ಣೀರಲ್ಲಿ ದಿನ ದೂಡ್ತಿದ್ದಾರೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.